ಸ್ನೇಹಿತರೆ, ಸೈಬರ್ ವಂಚನೆಗೆ ಅರಿವೇ ಅಸ್ತ್ರ. ಸೈಬರ್ ಗೊತ್ತು, ಆನ್ಲೈನ್ನಲ್ಲಿ ಮೊಬೈಲು, ಕಂಪ್ಯೂಟ್ರು, ಲ್ಯಾಪ್ಟಾಪು ವ್ಯವಹಾರ ಮಾಡ್ತೀವಿ. ಅದು ಬ್ಯಾಂಕಿಂಗ್ ವ್ಯವಹಾರ ಆಗ್ಬೋದು, ಇನ್ನೊಬ್ಬರ ಜೊತೆ ಪರ್ಸನಲ್ ವಿಶ್ವಾಸದ ವ್ಯವಹಾರ ಆಗ್ಬೋದು. ಕೆಲವರು ಲವ್ ಮಾಡಕ್ಕೆ ಹೋಗ್ಬಿಟ್ಟು ಸಿಕ್ಕಾಕೊಂಡವ್ರೆ. ಇನ್ನು ಕೆಲವರು ಟೈಮ್ ಬೀಯಿಂಗು, ಇತ್ತೀಚೆಗೆ ಮೊನ್ನೆ ಪೇಪರಲ್ಲಿ ನೋಡ್ತಾ ಇದ್ದೆ. ಸೊ ಅದಕ್ಕೆ ಬೇರೆ ಬೇರೆ ಪದಗಳು ಬೇರೆ ಕರೀತಾರೆ. ಆಸೆಗೆ ಹೋಗೋದು, ಆಮೇಲೆ ಯಾವುದೋ ಅನ್ನೋನ್ ಲಿಂಕ್ನ ಟಚ್ ಮಾಡಿದ್ರೆ ಅಲ್ಲಿಂದನೇ ಡೈರೆಕ್ಟಾಗಿ ಬ್ಯಾಂಕಿಂದ ಡಿಡಕ್ಟ್ ಮಾಡ್ಕೊಂಬಿಡ್ತಾರಂತೆ. ಏನು ಕತೆ ಇದು? ನಾನೊಬ್ಬರನ್ನ ಯೋಚನೆ ಮಾಡಿದ್ದೆ. ಮೀಟ್ ಆಗಿದ್ದೆ, ಇನ್ನೊಬ್ಬರನ್ನ ಭೇಟಿ ಮಾಡಕ್ಕೆ ಹೋದಾಗ 50 ಲಕ್ಷ ಕಳ್ಕೊಂಡೆ ಸಾರ್ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ರು. ಯಾಕೆಂದರೆ ಫೇಕ್ ವೆಬ್ಸೈಟು ರಿಯಲ್ ವೆಬ್ಸೈಟ್ ಥರನೇ ಇನ್ನೊಬ್ರು ಮಾಡಿ ಫಾಲೋ ಅಪ್ ಮಾಡಿ ದುಡ್ಡು ತೊಗೊಂಡಿದ್ರಂತೆ. ಸೊ ಆ ದುಡ್ಡು ತೆಗೆಯೋದಕ್ಕೆ ವಾಪಸ್ಸು ಆಗೋದಕ್ಕೆ ಸುಮಾರು ನಾವು ಯೋಚನೆ ಮಾಡ್ತಾ ಇರಬೇಕಾಗತ್ತೆ. ಎಲ್ರದ್ದು ನಾವು ಈಸಿಯಾಗಿ ಆಗಲ್ಲ ಅಲ್ವೇ? ಸೊ ನಿಮಗೆ ಒಂದು ಆಲೋಚನೆ ಬರ್ತಾ ಇರುತ್ತೆ, ಹಾಗಾದರೆ ನಾವು ಏನು ಮಾಡಬೇಕು ಇದೆಲ್ಲದಕ್ಕೂ ಅಂತ ಅಲ್ವಾ? ಯೋಚನೆ ಬರುತ್ತೆ ಸರಿ, ಆದರೆ ಅದು ಏನು ಮಾಡೋದು? ಸೊ ಹಾಗಾದ್ರೆ ಏನೋ ಒಂದು ಮಾಡಬೇಕಲ್ವಾ? ಒಂದು ನಮ್ಮ ಎಚ್ಚರಿಕೆನಲ್ಲಿ ನಾವು ಇರೋದಿದೆಯಲ್ಲ, ಅದು ಒಂದು. ಎರಡನೇದು, ಅದಕ್ಕೆ ಅಲರ್ಟ್ನೆಸ್ ಅಂತ ಕರಿತೀನಿ. ಯಾವಾಗಲೂ ಎಚ್ಚರದ ಸ್ಥಿತಿಲಿರೋದು. ಎಲ್ಲಿವರೆಗೆ ಅಂದರೆ, ಈಗ ನೀವೆಲ್ಲ ಹೋಟ್ಲಿಗೆ ಹೋಗ್ತೀರಿ, ಮತ್ತೊಂದು ಹೋಗ್ತೀರಿ, ಬಿಲ್ ಕಡೆ ಗಮನ ಕೊಡೋದು, ಇಲ್ದಿರೆ ಡಬಲ್ ಡಬಲ್ ಎಲ್ಲ ಬಿಲ್ ಮಾಡಿಬಿಡ್ತಾರಂತೆ. ಈ ಥರದ ವಿಷಯಗಳು ಕೂಡ ಈಗಾಗಲೇ ವಿಡಿಯೋ ಮಾಡಿದ್ದೀವಿ. ಇವತ್ತು ಸೈಬರಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಟೆಲಿಫೋನ್ನಲ್ಲಿ ಆಯಾ ಕಂಪ್ನಿಗಳು ಕೂಡ, ಬ್ಯಾಂಕ್ನವರು ಕೂಡ ಎಚ್ಚರಿಕೆಯನ್ನು ಕಳಿಸ್ತಾ ಇದ್ದಾರೆ. ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮ್ಮ CVV ನಂಬರ್ ಅವ್ರ ಹತ್ರ ಶೇರ್ ಮಾಡಬೇಡಿ ಅಂತ. ಬಟ್ ಆ ಥರದೊಂದು ವ್ಯವಹಾರ ಮಾಡಬೇಕಾದ್ರೂ OTPಗಳು ನಮ್ಮ ಹತ್ರ ಬರ್ತದೆ, ಹುಷಾರಾಗಿರಬೇಕು. ಇನ್ನು ಕೆಲವರು ಯಾವಾಗಲೂ ಅವ್ರ ಮೊಬೈಲ್ನ ಅವ್ರ ಅಸ್ಟೆಂಟ್ಗೋ ಇನ್ನೊಬ್ರಿಗೋ ಕೊಟ್ಬಿಟ್ಟಿರ್ತಾರೆ. ಅವರು ನಿಮ್ಮ ಪಾಸ್ವರ್ಡು ಮತ್ತೊಂದು ತಿಳ್ಕೊಂಡು ಮೋಸ ಮಾಡಲೇಬೇಕು ಅಂದರೆ ಮಾಡಿಬಿಡ್ಬೋದು. ನಮ್ಮ ಎಚ್ಚರಿಕೆ ನಮ್ಮ ಕೈನಲ್ಲಿ ಇರಲಿ ಅಂತ ನಾನು ಇದೆಲ್ಲರಿಗೂ ಹೇಳ್ತಾ ಇದ್ದೇನೆ. ಓಕೆ. ಸೊ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು, ನಾನು ಯಾವಾಗಲೂ ಗುರುವಾರ ಕ್ಲಾಸ್ ಮಾಡ್ತೀನಿ. ಕ್ಲಾಸ್ ಮಾಡ್ಬೇಕಾದ್ರೆ ಈ ಥರ ವಿಷಯ ಕೊಟ್ಬಿಟ್ಟು ಮಾತಾಡ್ರಿ ಅಂತ ಹೇಳ್ತಾ ಇರ್ತಾನೆ. ನನಗೂ ಖುಷಿ ಆಗುತ್ತೆ. ಒಬ್ಬೊಬ್ಬರು ಅವ್ರವ್ರ ಅನಿಸಿಕೆ ತಿಳಿಸ್ತಾರೆ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಬೇರೆಯವ್ರಿಗೆ ಒಬ್ಬೊಬ್ಬರು ಚಿಂತನಾ ಲಹರಿ ಒಂದೊಂದು ರೀತಿ ಇರ್ತದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಟ್ರೈನಿಂಗ್ ಟರ್ಮಿನಾಲಜಿನಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರೀತವೆ. ಅಂದರೆ ಬೇರೆ ಬೇರೆಯವರ ವಿಚಾರಧಾರೆಗಳನ್ನು ಎಲ್ಲವನ್ನ ಪೂಲಿನ್ ಮಾಡಿದಾಗ ಒಟ್ಟಿಗೆ ನಮ್ಮ ಒಂದು ಅಭಿಪ್ರಾಯದಲ್ಲಿ ಬದಲಾವಣೆಗಳು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಈಗಾಗಲೇ ಜಯಪ್ರಕಾಶ್ ನಾಗ್ತಿಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ನಾನು 106 ಅಂತ ಹೇಳ್ತೀನಿ, ಅಂದರೆ ಒಟ್ಟು 4,500 ವಿಡಿಯೋಗಳಿದೆ. 5-6 ವರ್ಷ ಆಯಿತು ನಮ್ಮ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿ. ಈಗ ಸದ್ಯದಲ್ಲಿ 49,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಯಪ್ರಕಾಶ್ ನಾಗ್ತಿಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಎರಡೂ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿರಿ. ಏನಂತೀರಿ? ನಿಮಗೂ ಆನ್ಲೈನ್ ಕ್ಲಾಸ್ ಆಸಕ್ತಿ ಬಂದ್ಬಿಡ್ತಾ? ಇವರೆಲ್ಲ ಮಾತಾಡೋದು ನೋಡಿದ್ರು ನಾನು ಯಾಕೆ ಮಾತಾಡಬಾರ್ದು ಅಂತ 9341259267ಗೆ ಕರೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಮೊದಲನೇದಾಗಿ ಈ ವಿಚಾರದ ಬಗ್ಗೆ ಕಟ್ಟೇರಿ ಸ್ವಾಮಿ ಏನು ಹೇಳ್ತಾರೆ ಕೇಳೋಣ. ಎಸ್, ಕಟ್ಟೇರಿ ಸ್ವಾಮಿ. ಎಲ್ರಿಗೂ ನಮಸ್ಕಾರ. ಸೈಬರ್ ವಂಚನೆಗೆ ಅರಿವೇ ಅಸ್ತ್ರ. ಇಂದಿನ ಡಿಜಿಟಲ್ ಯುಗದಲ್ಲಿ ವಂಚನೆಗಳು ಕೂಡ ಆನ್ಲೈನಲ್ಲಿ ಸಾಕಷ್ಟು ತಲೆ ಎತ್ತಿ ನಿಂತ್ಕೊಂಡಿದ್ದಾವೆ. ಉದಾಹರಣೆಗೆ ಬ್ಯಾಂಕ್ ಖಾತೆ ಆಗಿರ್ಬೋದು, ಆಮೇಲೆ OTP ಮೇಲೆ ಕ್ಲಿಕ್ ಮಾಡೋದಾಗಿರ್ಬೋದು, ಆಮೇಲೆ ಫೇಕ್ ಕಾಲ್ ಆಗಿರ್ಬೋದು. ಆಮೇಲೆ ಇದರಿಂದ ಸಾಕಷ್ಟು ಜನ ವಂಚನೆಗೆ ಒಳಗಾಗಿದ್ದಾರೆ ನಾವು ನೋಡ್ಬೋದು. ಇದನ್ನು ತಡೆಯಲು ನಮಗೆ ಬೇಕಾಗಿರೋದು ಜ್ಞಾನ ಅಲ್ಲ, ಯಾಕಂದ್ರೆ ಮುಂಚೆ ನಮಗೆ ಅರಿವು ಇರಬೇಕು. ಯಾಕಂದ್ರೆ ಯಾರಾದ್ರೂ OTP ಹೇಳ್ರಿ ಅಂತಂದ್ರೆ ನಾವು ಹೇಳಕ್ ಹೋಗ್ಬಾರ್ದು. OTPಯನ್ನು ಯಾರಿಗೂ ಹೇಳ್ಬಾರ್ದು. ಹಾಗೆ ಅಪರಿಚಿತ ಈಗ ಲಿಂಕ್ಗಳು ನಮ್ಮ ಮೊಬೈಲ್ಗೆ ಬರ್ತವೆ, ಅವನ್ನ ನಾವು ಕ್ಲಿಕ್ ಮಾಡಬಾರ್ದು. ಹಾಗೆ ಈಗ ಫೇಕ್ ಕಾಲ್ಗಳು, ಫೇಕ್ ಆ್ಯಪ್ಗಳು ಅಂತ ಬಂದಿದ್ದಾವೆ. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಆಫರ್ ಸಿಗುತ್ತೆ ಅಂತ. ಇಂಥ ಆ್ಯಪ್ಗಳನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೋಬಾರ್ದು. ಈ ಥರ ನಾವು ಅಂದರೆ ಬರೋಕ್ಕಿಂತ ಮುಂಚೆ ನಾವು ಅರಿವು, ಇದನ್ನ ಯಾಕೆ, ಇದು ಎಲ್ಲಿಂದ ಬಂತು ಅಂತ ನೋಡಿಬಿಟ್ಟು ನಮ್ಮ ಅರಿವನ್ನ ಜಾಗೃತ ಮಾಡ್ಕೊಂಡ್ರೆ ನಾವು ಈ ಒಂದು ವಂಚನೆಯಿಂದ ತಪ್ಪಿಸ್ಕೊಳ್ಳೋಕೆ ಕಡಿಮೆ ಆಗ್ತದೆ ಅಂತ ನಾನು ಹೇಳಕತ್ತೀನಿ. ಹಾಗಾಗಿ ಇದರಿಂದ ನಾವು ಎಚ್ಚರ ಇರ್ಬೇಕಂತ ಹೇಳ್ತಾ ಇದ್ದೀನಿ. ಧನ್ಯವಾದ ಸರ್. ಎಸ್, ರಮೇಶ್ DM ಏನು ಹೇಳ್ತಾರೆ ನೋಡೋಣ. ಎಸ್ ರಮೇಶ್.
ಎಸ್. ಸೈಬರ್ ವಂಚನೆಗೆ ಅರಿವೇ ಇಷ್ಟ. ನಾವು ಯಾವುದೇ ವಂಚನೆಗೆ ಒಳಗಾಗಬಾರ್ದು ಅಂದ್ರೆ ಅರಿವೇ ಗುರುವೇ ಅನ್ನೋ ಮಾತಿನಂತೆ ಫಸ್ಟ್ ನಮ್ಮಲ್ಲಿ ಅರಿವು ಇರಬೇಕು. ಈಗ ಯಾವುದೇ ಒಂದು ಲಿಂಕ್ ವಾಟ್ಸಪ್ ಇಂದ ಬಂತು ಅಂದ್ರೆ ನಮ್ಮ ಮೊಬೈಲ್ಗೆ, ನಾವು ಫಸ್ಟ್ ಅದನ್ನ ಲಿಂಕ್ ನ ಕ್ಲಿಕ್ ಮಾಡಕ್ ಮೊದಲೇ ಯಾರು ಕಳಿಸಿದ್ದಾರೆ, ಏನು ಕಳಿಸಿದ್ದಾರೆ ಅನ್ನೋದು ನಾವು ಫಸ್ಟ್ ಕ್ಲಾರಿಟಿ ತಗೋಬೇಕು. ಆ ಕ್ಲಾರಿಟಿ ತಗೊಂಡು ಅದು ಕ್ಲಿಕ್ ಮಾಡೋದ್ರಿಂದ ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಲಿಂಕ್ ಕಳಿಸ್ಬಿಡ್ತಾರೆ, ಒಂದು 50,000 ಗೆದ್ದಿದ್ದಾರೆ, 1,00,000 ಗೆದ್ದಿದ್ದಾರೆ ಅಂತ ಹಿಂಗ್ ಲಿಂಕ್ ಕಳಿಸಿದಾಗ ನಾವೇನಾರ ಅದು ಬರುತ್ತೆ ಅನ್ನೋ ದುರಾಸೆಗೆ ಏನಾರ ಆ ಲಿಂಕ್ ಕ್ಲಿಕ್ ಮಾಡ್ಬಿಟ್ರೆ ನಮ್ಮ ಹಣನೂ ಕೂಡ ಹೊಂಟೋಗುತ್ತೆ. ಈಗ ಸೈಬರ್ ವಂಚನೆ ಅನ್ನೋದು, ಸೈಬರ್ ಕಳ್ಳರು ಪ್ರತಿದಿನ ಅವನು ಅಪ್ಡೇಟ್ ಆಗ್ತಾ ಇದ್ದಾರೆ. ಎಷ್ಟು ಜನಗಳು ಅರಿವಿನಿಂದ ತಾವು ಇದ್ರೂ ಕೂಡ ಅವರು ಹೊಸ ಹೊಸ ರೀತಿಗಳನ್ನ ದಾರಿಗಳನ್ನ ಕಂಡು ಹಿಡ್ಕೊಳ್ತಾ ಇದ್ದಾರೆ. ಈಗ ಕೆಲವೊಂದು ಆ್ಯಪ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ರೆಫರ್ ಮಾಡೋದು, ಈ ಥರದಿಂದಲೂ ಕೆಲವೊಂದು ಅಪರಾಧಗಳು ನಡೆದಿರುವಂತ ಸಾಧ್ಯತೆ ಕೂಡ ಇದೆ. ಅದರಿಂದ ಯಾವುದೇ ಆ್ಯಪ್ಗಳನ್ನೇ ಆಗಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ ಮೊದಲೇ ಯೋಚಿಸ್ಬಿಟ್ಟಿದ್ದೆ ಅದನ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಇದೆಯಾ, ಅದು ಏನು ಅಂತ ತಿಳ್ಕೊಂಡು ಆಮೇಲೆ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡೋದು ಉತ್ತಮ. ಇನ್ನು ಮುಂತಾದ ಎಚ್ಚರಿಕೆಗಳನ್ನ ನಾವು ತಗೊಳ್ಳೋದ್ರಿಂದ ಅಪರಾಧಗಳಿಂದ ನಡೆಯಬಹುದಂತ ತಪ್ಪಿಸೋಕೆ ಸಾಧ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್ ರಮೇಶ್, ಇನ್ ಮುಂದೆ ಅನಂತಕೃಷ್ಣ ಮೋಹನ್ ಏನ್ ಹೇಳಿದಾರೆ ಕೇಳೋಣ. ಎಸ್ ಅನಂತಕೃಷ್ಣ ಮೋಹನ್. ನಮಸ್ಕಾರ ಎಲ್ಲರಿಗೂ. ಸರ್, ಸೈಬರ್ ವಂಚನೆ ಅರಿವೇ ಅಸ್ತ್ರ, ಅವೇರ್ನೆಸ್. ಸರ್, ಅವೇರ್ನೆಸ್ ಅಂತಂದ್ರೆ ಇವಾಗ ನಮ್ ಲೈಫ್ ಏನಾಗಿದೆ ಅಂದ್ರೆ ಡಿಜಿಟಲ್ ಲೈಫ್. ಇವಾಗ ನಮ್ ಜೀವನದಲ್ಲಿ ನಾವು ಉಸಿರಾಡ್ಬೇಕಾದ್ರೆ ಗಾಳಿ ಯಾವ ರೀತಿನಲ್ಲಿ ನಾವು ಪ್ರತಿನಿತ್ಯ ಜೀವನದಲ್ಲಿ ಯಾವ ರೀತಿ ಯಾವ ಬ್ಯಾಕ್ಟೀರಿಯಾ ಯಾವ ವೈರಸ್ ಯಾವ ನಮ್ಮನ್ನು ವಂಚನೆ ಮಾಡ್ತೈತೋ ನಮ್ಗೆ ಗೊತ್ತಿಲ್ಲ. ಅದೇ ರೀತಿ ಇವಾಗ ಆನೆ, ಒಳ್ಳೆ ರಿಚ್ ಪರ್ಸನ್ ಆನೆ ತರ ಇದ್ದಾನೆ, ಸಣ್ಣದೊಂದು ಸೊಳ್ಳೆ ಕಡ್ದು ಅದರಿಂದ ಸತ್ತೋದ ಅಂತ ಅವ್ ಏನೋ ಒಂದು ವಿದ್ಯಾ ಮಾಡಿ ಸತ್ತಿದ್ರೆ ಏನೋ ಖುಷಿ ಪಡ್ತಿದ್ವಿ, ಒಂದ್ ಸಣ್ಣ ಸೊಳ್ಳೆಯಿಂದ ಸತ್ತನ ಅಂತ ಬಹಳ ಜನ ಫೀಲ್ ಆಗ್ತಾರೆ. ಸೊ ಜೀವನದಲ್ಲಿ ನಾವು ಹೆಂಗ ಅರಿವಾಗಿ ಅವೇರ್ನೆಸ್ ಆಗಿರ್ಬೇಕು, ಅದೇ ರೀತಿ ಇವತ್ತಿನ ಲೈಫ್ ಅಲ್ಲಿ ಕೂಡ ಡಿಜಿಟಲ್ ಯುಗದಲ್ಲಿ ಕೂಡ ನಾವು ಅದೇ ರೀತಿ ಅರಿವು ಇದ್ರಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸೊ ಆ ಎಚ್ಚರಿಕೆನಲ್ಲಿದ್ದ ಟೋಟಲ್ ಸೈಬರ್ ವಂಚನೆಯಲ್ಲಿ 20 ವಂಚನೆಗಳಂತೇಳಿ ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನಮ್ ಲೈಫಲ್ಲಿ ನಾವು ಹೋಗ್ತಾ ಇರೋ ಈ ಫಾಸ್ಟ್ ಇದ್ರಲ್ಲಿ ಎಲ್ಲವನ್ನೂ ನಾವು ಫಾಸ್ಟ್ ಲೈಫಲ್ಲಿ ನಮ್ಗೆ ಗೊತ್ತಿಲ್ದಂಗೆ ಕೆಲವೊಂದು ಕಾಲ್ ಬರ್ತೇವೆ, ಗೊತ್ತಿಲ್ದಂಗೆ ಏನೋ ಒಂದು ಹೇಳ್ರಿ, ಅದನ್ನ ತಗೊಳ್ರಿ, ಇದನ್ನ ತಗೊಳ್ರಿ, ನಮ್ ಮೈಂಡ್ ಹೋಗ್ತಾ ಇರ್ತೈತಿ, ಅವರೇ ಬಂದು ಅವರೇ ಡಿಸ್ಟರ್ಬ್ ಮಾಡ್ತಾರೆ. ಸೊ ಅಂತ ಡಿಸ್ಟರ್ಬ್ ಮಾಡಿದಾಗೂ ಕೂಡ ನಮ್ಮ ಎಚ್ಚರಿಕೆ, ಇವಾಗ ನಾನು ಜೀವನದಲ್ಲಿ ನಾವು ಯಾವ ರೀತಿ ಉಸಿರಾಡ್ಬೇಕಾದ್ರೆ ಗಾಳಿಯಲ್ಲಿ ನಮ್ಗೆ ಎಷ್ಟೆಷ್ಟು ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಹೆಂಗ ಇನ್ಫೆಕ್ಟ್ ಆಗ್ತಾ ಇರ್ತತೋ, ಅದೇ ರೀತಿ ಈ ಜೀವನದ ಡಿಜಿಟಲ್ ಯುಗದಲ್ಲಿ ಕೂಡ ಅಂತದೊಂದು ನಮ್ಗೆ ಬರ್ತಾ ಇರ್ತೈತಿ. ಎಚ್ಚರಿಕೆಯಿಂದ ಅರಿವಾಗಿರ್ಬೇಕಂತ, ಜೀವನಕ್ಕೂ ಡಿಜಿಟಲ್ ಇದಕ್ಕೂ ನೀವು ಇರ್ಬೇಕು ಅಂತ ನಮ್ಗೆ ಎಚ್ಚರಿಕೆ ಗಂಟೆ ಕೊಟ್ಟಿದ್ದೀರಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಸ್ ಡಾಕ್ಟರ್ ಅಮೃತರಾಜ್ ಏನ್ ಹೇಳ್ತಾರೆ ನೋಡೋಣ. ಹರಿಹರದ ಅಮೃತರಾಜ್. ಸರ್ ನಮಸ್ಕಾರ ಸರ್. ಇವತ್ತಿನ ದಿನ ಸೈಬರ್ ವಂಚನೆಗೆ ಅರಿವು ಮುಖ್ಯ ಅಂತ ಹೇಳ್ಬೇಕಂದ್ರೆ, ಸೈಬರ್ ವಂಚನೆ ಎಲ್ಲ ಕಡೆಗೂ ಸಿಕ್ಕಾಪಟ್ಟೆ ಹಬ್ಬಿದೆ. ಸೊ ಅದರಿಂದ ಮತ್ತೆ ನಾವು ಹೊರಗಡೆ ಬರ್ಬೇಕಂದ್ರೆ ಅರಿವು ಬಹಳ ಮುಖ್ಯ ಆಗುತ್ತೆ ಸರ್. ಸೈಬರ್ ವಂಚನೆ ಅಂತ ಹೇಳ್ಬಿಟ್ರೆ ಫೇಕ್ ವೆಬ್ಸೈಟ್ಗಳು, ಆಮೇಲೆ ಫೇಕ್ ಆ್ಯಪ್ಸು, ಆಮೇಲೆ ಫೇಕ್ ಫೋನ್ ಕಾಲ್ಸ್ ಮಾಡಿಬಿಟ್ಟು ಮತ್ತೆ ನಮ್ಮನ್ನು ಹೆದರ್ಸ್ತಾರೆ. ಎಮೋಷನಲಿ ಮತ್ತೆ ನಮ್ಮನ್ನ ಏನ್ ಮಾಡ್ತಾರೆ ಅವರು, ಎಮೋಷನಲಿ ನಮ್ಮನ್ನ ಹೆದರ್ಸ್ಬಿಟ್ಟು ಒ ಟಿ ಪಿ ಕೇಳೋದು ಅಥವಾ ಫೋನ್ ನಂಬರ್ ಕೇಳೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಹೊರ ಬಂದ್ಬಿಟ್ಟು ಮತ್ತೆ ನಾವು ಆದಷ್ಟು ಹೆದರದೆ ಎಲ್ಲದನ್ನು ಫೇಸ್ ಮಾಡ್ಕೊಂತ ಇದ್ರೆ ಮಾತ್ರ ಇದರಿಂದ ಹೊರಬರಕ್ಕೆ ಸಾಧ್ಯತೆ ಇದೆ ಸರ್. ಹೌದು, ಖಂಡಿತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಸೈಬರ್ ಅರೆಸ್ಟ್ ಅಂತ ಬೇರೆ ಬಂದ್ಬಿಟ್ಟಾವ, ಅಲ್ಲಿ ಎದುರಿಸ್ಕೊಂಡು ಅವರೇ ಪೊಲೀಸ್ನವರು ಮನೆ ಬಿಟ್ಟೆಲ್ಲ ಹೋಗ್ಬೇಡಿ, ನಿಮ್ ಬಂದು ಅರೆಸ್ಟ್ ಮಾಡ್ತೀವಿ, ಅದು ಇದು ಅಂತೆಲ್ಲ ಎದುರಿಸಿ ಎಷ್ಟೊಂದು ಜನ ಎದುರುಕೊಂಡಿದ್ದಾರೆ. ಕೆಲವರು ಎದುರುಕೊಂಡು ವೃದ್ಧರು ಯಾರೋ ಒಬ್ರು ಇಬ್ರು ತೀರ್ಕೊಂಡ್ರು ಕೂಡ. ಸೊ ಇಂಥದ್ದೆಲ್ಲ ತುಂಬಾ ನಡೀತಾ ಇದೆ. ಈ ವಿಚಾರದ ಬಗ್ಗೆ ಹರಿಪ್ರಸಾದ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಹರಿಪ್ರಸಾದ್. ಎಸ್ ಹರಿಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಈ ಸೈಬರ್ ವಂಚನೆಯಿಂದ ಎಷ್ಟು ತೊಂದರೆಗಳಾಗ್ತದೆ ಅಂತ ಅರಿವು ಮೂಡಿಸ್ಕೋಬೇಕು ಅಂತಂದ್ರೆ, ಈ ಯಾವುದೇ ಕ್ಷೇತ್ರ ತಗೊಂಡು, ವ್ಯಾಪಾರ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರಗಳು ಸೈಬರ್ ವಂಚನೆಗಳು ಆಗ್ತಾನೆ ಇದಾವೆ. ನಮ್ಮ ಅನುಕೂಲ ಈ ಸೈಬರ್ ಇಂದ, ಅಥವಾ ಈ ಡಿಜಿಟಲ್ ಯುಗ ಅಂತಾನೆ ಕರಿತೀವಿ ಇದನ್ನ, ಇದೊಂದು ಎಷ್ಟು ಅನುಕೂಲಗಳಿದಾವೋ
ತಕ್ಕಂತೆನೆ ಅನಾನುಕೂಲಗಳು ಬಹಳ ಇದಾವೆ ಇದರಿಂದ. ಅದರಿಂದ ಸ್ವಲ್ಪ ನಾವು ತೊಂದರೆಗಳಿಂದ ಪಾರಾಗ್ಬೇಕಂತಂದ್ರೆ ಅದಕ್ಕೆ ತಕ್ಕಂತೆ ನಾವು ಆಂಟಿಬಯೋಟಿಕ್ ಅಂತ ಏನ್ ಕರಿತೀವಿ ಆ ಸೈಬರ್ ಬಗ್ಗೆ ಸ್ವಲ್ಪ ಜ್ಞಾನವನ್ನ ಪಡ್ಕೋಬೇಕಾಗುತ್ತೆ. ಈ ಸರ್ವೇ ಸಾಮಾನ್ಯ ಪಡ್ಕೊಳ್ಳೇಬೇಕಿಲ್ಲ ಅಂತಂದ್ರೆ ಬಹಳ ತೊಂದರೆಗಳನ್ನ ಆಗ್ತೀವಿ ಅಂತಕ್ಕಂಥ. ಬ್ಯಾಂಕಿಂಗ್ ಇಂದ ಯಾರೋ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ನಾವು ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದೀವಿ, ನಿಮ್ಮ OTP ಇದ್ರ ATM ಕಾರ್ಡ್ ಹಿಂದಿನ ನಂಬರ್ ಹೇಳಿ ಅಂತ ಹೇಳ್ತಾರೆ. ಅಕಸ್ಮಾತ್ ಹೇಳಿದೀವಿ ಅಂತಂದ್ರೆ ದುಡ್ಡು ಹೋಗ್ಬಿಡ್ತದೆ ಅಲ್ಲಿ. ಅಲ್ಲಿ ಯಾರು ಎತ್ತ ಏನ್ ಕತೆ ಅಂತಕ್ಕಂಥ ಪರಿಜ್ಞಾನ ನಮ್ಗೆ ಇರಬೇಕಾಗುತ್ತೆ ಅಂತಕ್ಕಂಥ. ಯಾವುದೋ ಒಂದು ಇದ್ರಲ್ಲಿ ಒಂದು ಲೋಗೋ ಇದು ಮಾಡಿ ಅದು ಅದ್ರಲ್ಲಿ ಜಾಬ್ ಆಪರ್ಚುನಿಟಿ ಆಗಿದ್ದಾವೆ, ನಿಮ್ಗೆ 10,000 ಕಟ್ಬೇಕಂತ ಹೇಳ್ತಾರೆ. ಅದರಿಂದ ಇದ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಯಾವ 7 days ಲೋನ್ಸ್ ಅಂತ ಯಾವ ಬಂದಿದಾವೆ, ಅದರಿಂದ ಕಾಲ್ ಮಾಡಿ ಅವ್ರಿಗೆ ದುಡ್ಡು ಇಸ್ಕೊಂಡು ಒಂದು ವಾರಕ್ಕೆ 1,000 ರೂಪಾಯಿ ಬಡ್ಡಿ ಹಾಕುವಂಥದ್ದು. ಅದು ಕೊಡ್ಲಿಲ್ಲ ಅಂತಂದ್ರೆ ಏನೋ ಅವ್ರ ಫೋಟೋಗಳನ್ನ ಹಾಕಿ ಅದರಿಂದ ಅವ್ರನ್ನ ಹಿಂಸೆಗೊಳಪಡಿಸುವಂಥದ್ದು. ಅನೇಕ ರೀತಿ ಆತ್ಮಹತ್ಯೆಗಳಾಗಿದ್ದಾವೆ. ಅವ್ರ ತೊಂದರೆ ತಡೆಯಲಾರದೆ, ಅವಮಾನ ಸಹಿಸಲಾರದೆ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸೈಬರ್ ವಂಚನೆ ಬಗ್ಗೆ ಒಂದು ಸಮಾಜಕ್ಕೆ ಒಂದು ಪರಿಜ್ಞಾನ ಮೂಡಿಸ್ಬೇಕು. ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ರೆ ಸ್ವಲ್ಪ ಜನರು ಸ್ವಲ್ಪ ಪರಿವರ್ತನೆ ಆಗುತ್ತೆ, ಸ್ವಲ್ಪ ತೊಂದರೆಗಳಿಂದ ಹೊರ ಬರ್ತಾರೆ ಅಂತಕ್ಕಂಥ ನನ್ನ ಉದ್ದೇಶ ಸರ್. ಧನ್ಯವಾದಗಳು. ವೆರಿ ಗುಡ್ ಸ್ನೇಹಿತರೆ, ನೀವೆಲ್ಲರೂ ಕೇಳಿಸ್ಕೊಂಡ್ರೆ ಸೈಬರ್ ಅಪರಾಧ ಇವತ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಕೆಲವರು ಹುಡುಗ ಹುಡುಗಿರನ್ನ ನಂಬಿಸಿ ಹುಡುಗರನ್ನ ಮೋಸ ಮಾಡೋದು, ಹುಡುಗರು ಹುಡುಗಿನ ಮೋಸ ಮಾಡೋದೆಲ್ಲ ಗೊತ್ತಾಗಿದೆ ನನಗೆ. ಅವ್ರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ನಾವು ಏರ್ಪೋರ್ಟ್ ಹತ್ರ ಬಂದಿದ್ದೀವಿ, ಏನೋ ಒಂದು ಐಟಮ್ ಹಿಡಿದು ಬಿಟ್ಟಿದ್ದಾರೆ, ಇಷ್ಟು ಲಕ್ಷ ಹಾಕಿ, ಆಮೇಲೆ ಬಂದ ತಕ್ಷಣ ನಿಮ್ಗೆ ಅದ್ರ ಅಡ್ರೆಸ್ ದುಡ್ಡು ಕೊಡ್ತೀನಿ ಅಂತ ಎಲ್ಲ ನಡೆದು ಏನೇನೋ ಆಗ್ತಾ ಇದೆ. ಆ ಥರದಕ್ಕೆ ನಾವು ಬಲಿಯಾಗೋದು ಬೇಡ, ಏನಂತೀರ? ಓಕೆ, ಸೊ ಈ ರೀತಿ ವಿಚಾರಗಳು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರನೇ ನಮ್ಮಲ್ಲಿ ನಾವು ಕ್ಲಾಸ್ ಮಾಡುವಂಥದ್ದು. ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಇದು ಹೆಂಗೆ ಅಂದರೆ ಚಾಕು ಇದ್ದಂಗೆ. ಚಾಕುಯಿಂದ ಆಪಲ್ಲು ಕಟ್ ಮಾಡ್ಬೋದು, ಇನ್ನೊಬ್ರು ಪ್ರಾಣನೂ ತೆಗಿಬೋದು. ಆದರೆ ನಾವು ಒಳ್ಳೆಯದಕ್ಕೆ ಸಕಾರಾತ್ಮಕ ಚಟುವಟಿಕೆಗಳಿಗೆ ಬಳಸ್ಕೊಂಡಾಗ ನಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಅಂಥ ಪಾಸಿಟಿವಿಟಿ ನಿಮ್ಮಲ್ಲಿ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಏನಂತೀರಿ? ಭಾಷಣ ಕೌಶಲ್ಯ ಕಲಿಬೇಕು ಅಂದರೆ ನಮ್ಮ ವೇದಿಕೆಗೆ ಬನ್ನಿ. 9341259267ಗೆ ಕರೆ ಮಾಡಿ ನೀವು ಮಾಹಿತಿ ಪಡ್ಕೊಂಡು ನಮ್ಮ ಜೊತೆ ಕನೆಕ್ಟ್ ಆಗಿ. ಸೊ ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಇವರೆಲ್ಲ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು. ಅವರವರ ಅನಿಸಿಕೆ ಹೇಳಿದ್ದಾರೆ. ನಿಮ್ಮ ಅನಿಸಿಕೆ ಹೇಗಿತ್ತು, ನಿಮಗೆ ಈ ಅನಿಸಿಕೆ ಹೇಗೆ ಅನ್ನಿಸ್ತು ಅನ್ನೋದು ನನಗೆ ಗೊತ್ತಾಗಬೇಕಾದ್ರೆ ನೀವು ಕಾಮೆಂಟ್ ಮಾಡಬೇಕು. ಓಕೆ, ಆ್ಯಂಡ್ ಲೈಕ್ ಮಾಡಿ, 4-6 ಜನಕ್ಕೆ ಫಾರ್ವರ್ಡ್ ಮಾಡಿ. ಈ ರೀತಿ ವಿಡಿಯೋಗಳು ಒಂದು ಸ್ವಲ್ಪ ಪುಣ್ಯ ಜಾಸ್ತಿ ಆಗ್ತದೆ. ಯಾಕೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇಂಥ ಆಗ್ತದೆ. ಯಾಕೆಂದರೆ ಇವತ್ತು ಸಕಾರಾತ್ಮಕ ವಿಚಾರಗಳನ್ನು ಆಲೋಚನೆ ಮಾಡೋದು, ಅದರ ಸುತ್ತಮುತ್ತ ಚಿಂತನ ಮಂಥನ ಮಾಡೋದು, ಒಂದು ಕೌಶಲ್ಯವನ್ನು ಚೆನ್ನಾಗಿ ಅರ್ಥಕೊಳ್ಳೋದು, ಇವೆಲ್ಲವೂ ಮುಖ್ಯ ಸ್ನೇಹಿತರೆ. ನಿಮಗೆ ಒಳ್ಳೆಯದಾಗಲಿ. ಐ ವಿಶ್ ಆಲ್ ದ ಬೆಸ್ಟ್.